ಎಲ್ರಿಗೂ ನಮಸ್ಕಾರ. ಹಬ್ಬಕ್ಕೆ ಗರಿ ಗರಿಯಾಗಿರೋ ಕರ್ಗಡುಬನ್ನ ಟ್ರೈ ಮಾಡಿ ನೋಡಿ. ತೆಂಗಿನ ಹಾಲು ಜೊತೆ ಅಥವಾ ತುಪ್ಪದ ಜೊತೆ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳೋದು ಕೂಡ ತುಂಬಾನೇ ಸಿಂಪಲ್. ಮೊದಲಿಗೆ ನಾನಿಲ್ಲಿ 1 ಕಪ್ ಅಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಎಲ್ಲದನ್ನು ಇದೇ ಅಳತೆ ಕಪ್ಪಲ್ಲೇ ತಗೊಳ್ತೀನಿ. ಹಾಗೆ 1 ಚಿಟಿಕೆ ಉಪ್ಪನ್ನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಬಿಟ್ಟು ಸಾಫ್ಟಾಗಿ ಕಲಸಿ ಒಂದು ಅರ್ಧ ಗಂಟೆಯಿಂದ 3/4 ಗಂಟೆ ಹಿಟ್ಟನ್ನು ನೆನೆಲಿಕ್ಕೆ ಬಿಡಬೇಕು. ಇನ್ನು ಹೂರ್ಣಕ್ಕೆ ಒಂದು ಪಾತ್ರೆಯಲ್ಲಿ 1 ಕಪ್ ಅಷ್ಟು ತೊಗರಿಬೇಳೆನ ತಗೊಂಡಿದ್ದೀನಿ. ಒಂದ್ಸರಿ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ನಿಮಗೆ ಸಾರಿಗೆ ಎಷ್ಟು ಬೇಕೋ ನೀರು ಅಷ್ಟು ನೋಡಿಬಿಟ್ಟು ಹಾಕ್ಕೊಂಡು ಬೇಳೆನ ಒಂದು 3/4 ಭಾಗ ಬೇಯಿಸ್ಕೊಳ್ಬೇಕು. ಅಂದರೆ ಒಂದು 10 ರಿಂದ 12 ನಿಮಿಷ ಬೇಯಿಸ್ಕೊಳ್ಬೇಕು. ಬೇಳೆ ಎಲ್ಲ ಒಂದು 3/4 ಭಾಗ ಬೆಂದಿದ ನಂತರ ನೀರನ್ನೆಲ್ಲ ಕಂಪ್ಲೀಟಾಗಿ ಬಸ್ದಿಟ್ಕೊಳ್ಬೇಕು. ಈ ನೀರನ್ನೇ ಸಾರಿಗೆ ಯೂಸ್ ಮಾಡ್ಕೊಳ್ಬೇಕು. ಇನ್ನು ಬೆಂದಿರೋ ಬೇಳೆಗೆ 1 ಕಪ್ ಅಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು 7-8 ಏಲಕ್ಕಿನ ಹಾಕಿ ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸ್ಕೊಳ್ತೀನಿ. ಬೆಲ್ಲನೂ ಕರಗಬೇಕು. ಹಾಗೆ ಒಂದು ಕುದಿ ಕುದ್ದಿದ ನಂತರ ಫ್ಲೇಮ್ನ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಇಡ್ತೀನಿ. ತಣ್ಣಗಾದ ನಂತರ ಈ ರೀತಿ ಸ್ವಲ್ಪ ಗಟ್ಟಿ ಆಗುತ್ತೆ. ಇವಾಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಅಥವಾ ಗ್ರೈಂಡರಿಗೆ ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಳ್ಬೇಕು. ಬೇಳೆ ಎಲ್ಲ ಸಿಗಬಾರ್ದು. ಪೂರ್ತಿಯಾಗಿ ನುಣ್ಣಗೆ ಇದ್ರೆ ಹೂರ್ಣ ರೆಡಿ ಆಗುತ್ತೆ. ಇನ್ನು ಈ ಕಡೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಈ ರೀತಿ ಸಣ್ಣ ಉಂಡೆಗಳನ್ನು ತಗೊಂಡ್ಬಿಟ್ಟು ಲಟ್ಟಿಸ್ಕೊಳ್ಬೇಕು. ನಾನು ಈ ಸೈಜಿಗೆ ಲಟ್ಟಿಸ್ಕೊಳ್ತಿದ್ದೀನಿ. ಎಲ್ಲ ಒಂದು 10-15 ಈ ರೀತಿ ಒಟ್ಟೊಟ್ಟಿಗೆ ಲಟ್ಸಿಟ್ಕೊಂಡ್ಬಿಡ್ತೀನಿ. ಇನ್ನು ಸುತ್ತ ಸ್ವಲ್ಪ ನೀರನ್ನು ಹಚ್ಬಿಟ್ಟು ಹೂರ್ಣನ ಮಧ್ಯದಲ್ಲಿಟ್ಟು ಸ್ಟಫ್ ಮಾಡಬೇಕು. ಹೀಗೆ ಎಲ್ಲದನ್ನು ಮಾಡಿಕೊಂಡು ಮುಂಚೆನೇ ನಾನು ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೆ. ಒಂದೊಂದೇ ಈ ರೀತಿ ಎಣ್ಣೆಯಲ್ಲಿ ನಿಧಾನಕ್ಕೆ ಹಾಕಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿ ಆಗಿರೋ ಕರ್ಗಡುಬು ರೆಡಿ ಆಗುತ್ತೆ.